ಕಾಂತಾರ ಸಿನಿಮಾದ ಬಳಿಕ ಮಂಗಳೂರಿನಲ್ಲಿದ್ದಂತಹ ಆರಾಧ್ಯ ದೈವಗಳು ಸದ್ಯ ಮೈಸೂರಿನಲ್ಲೂ ಕೂಡ ತಲೆ ಎತ್ತಿದವು. ಮೈಸೂರಿನ ದಟ್ಟಗಳ್ಳಿಯಲ್ಲಿರುವಂತಹ ರಿಂಗ್ ರಸ್ತೆಯಲ್ಲಿ ಕೊರಗಜ್ಜನ ದೇವಸ್ಥಾನ ಹಾಗೂ ಗುಳಿಗ ದೇವಸ್ಥಾನಗಳು ತಲೆ ಎತ್ತಿದವು. ಕಳೆದ 1 ವರ್ಷದ ಹಿಂದೆ ತಲೆ ಎತ್ತಿದಂತಹ ದೇವಸ್ಥಾನಕ್ಕೆ ಜನ ಮರಳೋ ಜಾತ್ರೆ ಮರಳೋ ಎಂಬಂತೆ ಜನರು ಸಾಕಷ್ಟು ಮಂದಿ ಬರ್ತಾ ಇದ್ರು. ಆದ್ರೆ ಸದ್ಯ ಕಳೆದ 1 ವರ್ಷದ ಹಿಂದೆಯೇ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿದಂತಹ ಕೊರಗಜ್ಜನ ದೇವಸ್ಥಾನ ಕಳೆದ 1 ತಿಂಗಳಿಂದ ಈಗ ಮತ್ತೊಮ್ಮೆ ಬಂದ್ ಆಗಿದೆ. ನೀವು ದೇವಸ್ಥಾನದ ದೃಶ್ಯಗಳನ್ನ ಗಮನಿಸ್ತಿರ್ಬೋದು. ಇಲ್ಲಿನಿದ್ದ ಪ್ರಧಾನ ಅರ್ಚಕ ಅಂತ ಕರೆಸ್ಕೊಳ್ತಿದ್ದಂತಹ ತೇಜುಕುಮಾರ್ ಅವರು ಸದ್ಯ ನಾಪತ್ತೆಯಾಗಿದ್ದಾರೆ. ಅವರ ವಿರುದ್ಧ ದೂರುಗಳು ಕೂಡ ದಾಖಲಾಗಿವೆ. ಮಂಗಳೂರಿನಲ್ಲಿದ್ದಂತಹ ದೈವಗಳನ್ನ ಈ ಭಾಗಕ್ಕೆ ಅಂದ್ರೆ ಮೈಸೂರು ಭಾಗಕ್ಕೆ ತಂದು ಪೂಜಿಸೋದು ಅಷ್ಟು ಪೂಜನೀಯ ಅಲ್ಲ ಅಂತೇಳಿ ಮಂಗಳೂರಿನ ದೈವಾರಾಧಕರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಅಂತಹ ಸಂದರ್ಭದ ಜೊತೆಗೆ ಇಲ್ಲಿದ್ದಂತಹ ಟ್ರಸ್ಟಿಗಳ ನಡುವೆ ಮೂಡಿದ್ದಂತಹ ಒಡಕಿನ ಹಿನ್ನೆಲೆಯಲ್ಲಿ ದೂರು ಕೂಡ ದಾಖಲಾಗಿತ್ತು. ದೂರಿನನ್ವಯ ಪೊಲೀಸ್ ಠಾಣೆ ಮೆಟ್ಟಿಲು ಕೂಡ ಏರುವಂತಹ ಕೆಲಸಕ್ಕೆ ಮುಂದಾಗಿತ್ತು. ಆ ಸಂದರ್ಭದಲ್ಲಿಯೇ ತೇಜುಕುಮಾರ್ ಅವರ ಕುಟುಂಬದಲ್ಲೂ ಕೂಡ ಒಂದಷ್ಟು ಬಿರುಕು ಬಿಟ್ಟು ಗಂಡ ಹೆಂಡತಿ ನಡುವೆ ಕಲಹ ಕೂಡ ಉಂಟಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನ ದೈವಾರಾಧಕರು ದೇವರನ್ನ ಈ ರೀತಿ ಪೂಜಿಸಿದರೆ ಅಂದ್ರೆ ಮೂಲ ಸ್ಥಳದಿಂದ ಬೇರೆ ಬೇರೆ ಸ್ಥಳದಲ್ಲಿ ಈ ಕೊರಗಜ್ಜ ಸೇರಿದಂತೆ ದೈವ ಗುಳಿಗಳನ್ನ ಪೂಜಿಸಿದ್ರೆ ಅವ್ರಿಗೆ ಕೆಡಕು ಉಂಟಾಗುತ್ತೆ, ಅದು ಸರಿಯಾದ ಬೆಳವಣಿಗೆ ಅಲ್ಲ ಅನ್ನೋ ಮಾತುಗಳನ್ನ ಹೇಳುವಂತ ಕೆಲಸಕ್ಕೆ ಮುಂದಾಗಿದ್ರು. ಅಷ್ಟಾದ್ರೂ ಕೂಡ ಈ ಭಾಗದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಜನರು ಕೊರಗಜ್ಜನ ದೈವಸ್ಥಾನಕ್ಕೆ ಬರುವಂತ ಕೆಲಸಕ್ಕೆ ಮುಂದಾಗ್ತಿದ್ರು. ಜನ ಮರಳೋ ಜಾತ್ರೆ ಮರಳೋ ಎಂಬಂತೆ ದೇವರಿದ್ದಾನೆ ಅಂತ ಹೇಳಿ ಪರಿಭಾವಿಸಿ ಇಲ್ಲಿಗೆ ಬರುವಂತ ಕೆಲಸಕ್ಕೆ ಮುಂದಾಗಿದ್ರು. ಈಗಲೂ ಕೂಡ ಸಾಕಷ್ಟು ಮಂದಿ ಭಕ್ತರು ಬರ್ತಿದ್ದಾರೆ. ಇವಾಗ ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಬೆಳಗಿನ ಪೂಜೆಗೆ ದೇವಸ್ಥಾನ ಬೀಗ ಹಾಕಿ 1 ತಿಂಗಳಾದ್ರೂ ಕೂಡ ದೇವಸ್ಥಾನಕ್ಕೆ ಸಾಕಷ್ಟು ಮಂದಿ ಭಕ್ತರು ಬರ್ತಿದ್ದಾರೆ. ಎಂದಿನಂತೆ ದೇವಸ್ಥಾನಕ್ಕೆ ಬಂದು ದೇವರಿಗೆ ಅರ್ಪಣೆ ಮಾಡ್ತಿದ್ದಂತಹ ಮದ್ಯದ ಬಾಟಲಿಗಳಾಗ್ಬೋದು ಅಥವಾ ಮದ್ಯದ ಪ್ಯಾಕೆಟ್ ಸೇರಿದಂತೆ ಒಂದಷ್ಟು ಚಕ್ಕುಲಿ ಸೇರಿದಂತೆ ಪರಿಕರಗಳನ್ನ ಕೊಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಆದ್ರೆ ಕಳೆದ 1.5 ತಿಂಗಳಿಂದ ಒಂದಷ್ಟು ಗೊಂದಲಗಳು ಏರ್ಪಟ್ಟು ದೇವಸ್ಥಾನಕ್ಕೆ ಬೀಗ ಜಡಿಯಲಾಗಿದೆ. ಪ್ರತಿನಿತ್ಯ ಯಾರಾದ್ರೂ ಒಬ್ರು ಬರ್ತಾರೆ, ಅವರು ದೀಪಕ್ಕೆ ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚಿಸಿ ಹೋಗ್ತಾರೆ. ಒಂದು ಮಂಗಳಾರತಿ ತಟ್ಟೆ ಜೊತೆಗೆ ಒಂದಷ್ಟು ಪರಿಕರಗಳನ್ನ ಇಟ್ಟು ಹೋಗ್ತಾರೆ. ಆ ಒಂದು ಮಂಗಳಾರತಿಯ ಹಣ ಹಾಗೂ ಪರಿಕರಗಳನ್ನ ಅವರ ಕುಟುಂಬದವರೇ ರಾತ್ರಿ ವೇಳೆ ಬಂದು ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿ ಸ್ಥಳೀಯರು ಹೇಳುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇನ್ನು ಈ ಸಂಬಂಧ ತೇಜುಕುಮಾರ್ ಅವರ ವಿರುದ್ಧ ಹಲವು ದೂರುಗಳು ದಾಖಲಾಗಿದ್ದಾವೆ. ಅವ್ರನ್ನ ದೂರವಾಣಿ ಕರೆ ಮೂಲಕ ಸಂಪರ್ಕ ಮಾಡ್ಲಿಕ್ಕೂ ಯತ್ನ ಮಾಡಿದ್ರೆ ಅವರು ಸಂಪರ್ಕಕ್ಕೆ ಸಿಗ್ತಿಲ್ಲ. ಇದ್ರ ನಡುವೆ ಸಾಕಷ್ಟು ಮಂದಿ ಭಕ್ತರು ಆಗಮಿಸಿ ಎಂದಿನಂತೆ ಕೊರಗಜ್ಜನಿಗೆ ಪೂಜೆಯನ್ನು ಸಲ್ಲಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಜೊತೆಗೆ ತಮ್ಮ ಇಷ್ಟಾರ್ಥಗಳು ಈಡೇರ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಿದ್ದಾರೆ. ಈ ವಿಚಾರ ತಿಳಿದ ಬಳಿಕ ಇಲ್ಲಿನ ಭಕ್ತರು ಏನ್ ಹೇಳ್ತಾರೆ ಬನ್ನಿ ಕೇಳೋಣ. ಸರ್, ಎಷ್ಟು ದಿನದಿಂದ ಬರ್ತಿದ್ದೀರಿ? ನಿಮ್ಗೆ ದೇವಸ್ಥಾನ ಬಾಗ್ಲಾಕಿರೋದು ಗೊತ್ತಿತ್ತಾ? ಏನದು ಗೊತ್ತಾ ನಿಮ್ಗೆ? ಸರ್, ರಿಯಲ್ ಆಗಿ ನನಗೆ ಗೊತ್ತಿರ್ಲಿಲ್ಲ. 2 ತಿಂಗಳಾಗಿತ್ತು ಬಂದು. ಇದೇ ಫಸ್ಟ್ ಬಂದಿರೋದು. ಇವಾಗ 2 ತಿಂಗಳು ಮುಂಚೆಗೆ ಬಂದಿರಲಿಲ್ಲ. ಇವಾಗ ನಾನು ಬಂದರೆ ನೀವೆಲ್ಲ ಬಂದು ಈ ಥರ ಎಲ್ಲ ಜನ ಎಲ್ಲ ಬಂದು ಬೀಗ ಹಾಕಿರೋದು ನೋಡಿದ್ಮೇಲೆ ಈ ಥರ ಸಿಚುವೇಶನ್ ಗೊತ್ತಾಗಿದ್ದು. ಇಲ್ಲಾಂದ್ರೆ ಇವಾಗ ಬಂದಿಲ್ಲ ಅಂದಿರ ಇದೂ ಗೊತ್ತಾಗ್ತಾ ಇರಲಿಲ್ಲ ಸರ್. ಏನಕ್ಕೆ ಬೀಗ ಹಾಕಿದ್ದಾರೆ, ಏನು ಎತ್ತ ಅಂತ ನಮ್ಗೇನು ಒಂದು ಸಹ ನನಗೆ ಗೊತ್ತಿರಲಿಲ್ಲ ಸರ್. ಈಗ ಹಿಂದೆ ಅರ್ಚಕರಿದ್ರಲ್ಲ, ಅವ್ರು ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ತಿದ್ರ ಅಥವಾ ನೀವು ಅರ್ಕೆ ಕಟ್ಕೊಂಡಿದ್ದೆಲ್ಲ ಈಡೇರ್ತಿದ್ದ ಹೇಗೆ ಅಂತ? ಸರ್, ಏನಿಲ್ಲ ಸರ್, ನಾವು ಏನೇನು ಕೇಳ್ಕೊಂಡಿರ್ತೀವಿ ಎಲ್ಲ ದೇವರೆಲ್ಲ ಒಳ್ಳೇದು ಮಾಡಿದ್ದಾನೆ ಸರ್. ಒಟ್ಟಲ್ಲಿ ನಾವು ದೇವ್ರನ್ನ ನಂಬಿ ಬರ್ತಿದ್ದ ಸರ್. ಇಲ್ಲಿರೋರ್ನ ನಂಬಿ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ದೇವ್ರನ್ನ ನಂಬಿ ಬರ್ತಿದ್ದ ಸರ್. ಈಗ 1.5 ತಿಂಗಳಿಂದ ಕ್ಲೋಸ್ ಆಗಿದೆ ದೇವಸ್ಥಾನ. ಈಗ ಮತ್ತೆ ದೇವಸ್ಥಾನ ಓಪನ್ ಆಗಿಲ್ಲ, ಬಟ್ ಈಗಲೂ ಬರ್ತೀರಾ ಸರ್? ಈಗ ಇಷ್ಟೆಲ್ಲ ಆದ್ಮೇಲೆ ಇಲ್ಲಿಗೆ ಬರಲ್ಲ. ಮೂಲ ಸ್ಥಾನ ಕುತ್ತಾರ ಎಲ್ಲಿದೆ ಅಲ್ಲಿಗೆ ಹೋಗಿ ಹುಡ್ಕೊಂಡು ಹೋಗಿ ಬೇಕಾದ್ರೆ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಅಲ್ಲಿಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರ್ತೀವಿ ಸರ್. ನವೀನ್ ಕುಮಾರ್. ಇದು ಸ್ಥಳೀಯ ಭಕ್ತರ ಮಾತು. ಅಂದ್ರೆ ನಮಗೆ ದೇವಸ್ಥಾನದಲ್ಲಿ ನಡೆತಿರುವಂತಹ ಈ ಘಟನಾವಳಿಗಳು ನಮ್ಗೆ ಗೊತ್ತಿರಲಿಲ್ಲ. ನಾವು ಮೂಲ ಸ್ಥಳಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸುವಂತ ಕೆಲಸಕ್ಕೆ ಮುಂದಾಗ್ತೀವಿ. ಆದ್ರೆ ಇಲ್ಲಿ ದೇವಸ್ಥಾನದಲ್ಲಿ ಮೊದಲಿನಿಂದಲೂ ಕೂಡ ಒಂದಷ್ಟು ಅಕ್ರಮಗಳು ನಡೀತಿದ್ವು ಅನ್ನೋ ಮಾತುಗಳು ಕೇಳಿ ಬರ್ತಿತ್ತು. ಆ ಕಾರಣಕ್ಕಾಗಿಯೇ ಇಲ್ಲಿನ ಟ್ರಸ್ಟಿಗಳ ನಡುವೆ ಆರಂಭದಲ್ಲಿ ಗಲಾಟೆ ಆಗಿತ್ತು. ನಂತರ ಕುಟುಂಬಸ್ಥರಲ್ಲೇ ಹಣಕಾಸಿನ ವಿಚಾರಕ್ಕೆ ಜಗಳ ಆಗಿತ್ತು. ಈಗ ಜಮೀನು ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಗಲಾಟೆಗಳಾಗ್ತಿದೆ. ಜಮೀನು ಇದು ನಮಗೆ ಸೇರಿದಂತೇಳಿ ಅವರ ಕುಟುಂಬಸ್ಥರೇ ಪರಸ್ಪರ ಒಡೆದಾಡಿಕೊಳ್ಳುವ ಹಾಗೂ ಠಾಣೆಯ ಮೆಟ್ಟಿಲು ಮತ್ತೆ ನ್ಯಾಯಾಲಯದ ಮೆಟ್ಟಿಲಿರುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಈ ಕಾರಣಕ್ಕಾಗಿಯೇ ಇಲ್ಲಿನ ಅರ್ಚಕರು ದೇವಸ್ಥಾನಕ್ಕೆ ಸ್ವಯಂ ಬಂದನ್ನ ಮಾಡುವ ಮೂಲಕ ದೇವಸ್ಥಾನವನ್ನ
ಪಾಳುಗೆಡುವಂತಹ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.